ಹಿರಿಯ ಹಾಗೂ ನೂತನ ಶಾಸಕರು ಮಾತನಾಡಿದ್ದಾರೆ ಈ ಬಿಲ್ ಬಗ್ಗೆ. ಸುರೇಶ್ ಕುಮಾರ್ ಸಾಹೇಬ್ರು ಹೇಳ್ದಂಗೆ ನಾವು ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ, we are the world's largest democracy, and that is the reason why there should be no doubt be cast on the process of electing a government. ಅದು ಲೋಕಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು. ಈ ಪ್ರೋಸೆಸ್ ಮೇಲೆ ಯಾರಿಗೂ ಸಂಶಯ ಬಂದಿರಲಿಲ್ಲ ಅಧ್ಯಕ್ಷ ಇಲ್ಲಿವರೆಗೂ. ಇವಾಗ ಯಾಕೆ ಬರ್ತಾ ಇದೆ? ವೈ ದಿಸ್ ಟ್ರಸ್ಟ್ ಡೆಫಿಸಿಟ್ ಹ್ಯಾಸ್ ಕ್ರೆಪ್ಟ್ ಇನ್? ಹಿಯರ್ ಮಿ ಔಟ್ ಸರ್, ಒಂದು ನಿಮಿಷ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎವ್ರಿಬಡಿ ಇಸ್ ಮೈಂಡ್. ಆಯ್ತು, ನಂದೇ. ಇವನ್ ಐ ಶುಡ್ ನಾಟ್ ಬಿ ಡೌಟಿಂಗ್ ದ ಪ್ರೋಸೆಸ್ ಆಸ್ ಅನ್ IT ಮಿನಿಸ್ಟರ್. ಎಲೆಕ್ಷನ್ ಕಮಿಷನ್ ಅವರು ಯಾವುದೇ ಉತ್ತರ ಕೊಡ್ತಾ ಇಲ್ಲ, ಅದಕ್ಕೆ ಇದು ಸಂಶಯ ಮೂಡ್ತಾ ಇದೆ. ನಾನು ಹೇಳಿದೆ, ಹಲವಾರು ಸಂಸ್ಥೆಗಳು ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೆದಿದ್ದಾರೆ, ವಿತ್ ಫ್ಯಾಕ್ಟ್ಸ್ ವಿತ್ ಫಿಗರ್ಸ್ ಬರೆದಿದ್ದಾರೆ. ಈಗ ಉದಾಹರಣೆಗೆ ಮಥುರಾನಲ್ಲಿ, ಉತ್ತರ ಪ್ರದೇಶನಲ್ಲಿ EVM ಡೇಟಾ ಪ್ರಕಾರ 10,88,206 ವೋಟ್ ಬಿದ್ದಿದ್ದು. ಆದ್ರೆ EVM ವೋಟ್ಸ್ ಕೌಂಟ್ ಮಾಡಬೇಕಾದ್ರೆ ಎಷ್ಟು ಕೌಂಟ್ ಆಯ್ತು? 10,98,112. ಡಿಫರೆನ್ಸ್ ಈಸ್ 9,906 ವೋಟ್ಸ್. ಇದು ಬರೇ ಉತ್ತರ ಪ್ರದೇಶದಲ್ಲಿ ಆಗಿಲ್ಲ. ಕರೀಂಗಂಜ್ ಅಸ್ಸಾಂ, ಒನ್ಗೊಳೆ ಆಂಧ್ರ ಪ್ರದೇಶ್, ಮಂಡಳ ಮಧ್ಯಪ್ರದೇಶ್, ಎಲ್ಲದರಲ್ಲೂ ವ್ಯತ್ಯಾಸ ಕಂಡು ಬಂದಿದೆ. ವೋಟ್ಸ್ ಪೋಲ್ಡ್ ವರ್ಸಸ್ ವೋಟ್ ಕೌಂಟೆಡ್. ಆಮೇಲೆ ನಾನು ಹೇಳ್ದಂಗೆ ಹರಿಯಾಣ ಇರ್ಬೋದು, ಜಮ್ಮು ಕಾಶ್ಮೀರ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಇಲ್ಲೆಲ್ಲಾನು ಕೂಡ ಬರೇ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ನಾಟ್ ಗಾನ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಕ್ಯಾಂಡಿಡೇಟ್ಸ್ ಆಫ್ ಅದರ್ ಪಾರ್ಟೀಸ್ ಹ್ಯಾವ್ ಗಾನ್. ವೆಸ್ಟ್ ಬೆಂಗಾಲ್ ನಲ್ಲಿ ಹೋಗಿದ್ದಾರೆ, ಸಂಸ್ಥೆಗಳು ಹೋಗಿದ್ದಾವೆ. ಆದ್ರೆ ಎಲೆಕ್ಷನ್ ಕಮಿಷನ್ ಅವರು ಇಲ್ಲಿ ತನಕ ಉತ್ತರ ಕೊಟ್ಟಿಲ್ಲ. ರಿಜ್ವಾನ್ ಅವರು ಸವಿಸ್ತಾರವಾಗಿ ಹೇಳಿದ್ರು ಅದ್ರ ಬಗ್ಗೆ. ವೆನ್ a supposedly independent constitutional body is not replying to verified data queries by independent agencies and by political parties recognized by the same election commission, ಏನ್ ಮಾಡಬೇಕು? ಟ್ರಸ್ಟ್ ಡೆಫಿಸಿಟ್ ಬಂದಿದೆ ಅಲ್ಲ ಈಗ ಸುರೇಶ್ ಜಿ ಅವರು ಹೇಳ್ತಾ ಇದ್ರು ಆತ್ಮಾವಲೋಕನ ಮಾಡ್ಕೋಬೇಕಂತ. ನಾವಲ್ಲ ಸರ್, ಎಲೆಕ್ಷನ್ ಕಮಿಷನ್ ಅವರ ಆತ್ಮಾವಲೋಕನ ಮಾಡಬೇಕು. ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ಎಲೆಕ್ಷನ್ ಕಮಿಷನ್ ಸ್ವತಂತ್ರವಾಗಿರ್ಬೇಕು. ಒಬ್ಬ ಆರ್ಡಿನರಿ ಸಿಟಿಸನ್ ಅನ್ನ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬೇಕು. ಇವತ್ತು ಪೊಲಿಟಿಕಲ್ ಪಾರ್ಟೀಸ್ ಕೇಳ್ತಾ ಇದ್ರೆ ಉತ್ತರ ಇಲ್ಲ, ಸಂಸ್ಥೆಗಳು ಕೇಳಿದ್ರೆ ಉತ್ತರ ಇಲ್ಲ. ಏನ್ ತುಗ್ಲಕ್ ದರ್ಬಾರ್ ಇಲ್ಲಿ ನಡೀತಾ ಇಲ್ಲ, ಅಲ್ಲಿ ನಡೀತಾ ಇರೋದು. ಅವ್ರ ಆತ್ಮಾವಲೋಕನ ಮಾಡ್ಬೇಕು. ವೆದರ್ ದೇ ಆರ್ ಡೂಯಿಂಗ್ ಇಟ್ ರೈಟ್, ಅವ್ರು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ಅವ್ರು ಆಲೋಚನೆ ಮಾಡ್ಬೇಕು. ಹೌದು, ನೀವ್ ಹೇಳಿದ್ ಸತ್ಯ. ಕಾಂಗ್ರೆಸ್ ಗಾಟ್ EVMs. ನೀವ್ ಹೇಳಿದ್ರಲ್ಲ, ಕಾಂಗ್ರೆಸ್ ಇಸ್ ಫಾರ್ ಪ್ರೋಗ್ರೆಸ್, ದಟ್ಸ್ ವೈ ವಿ ಗಾಟ್ EVMs, ದಟ್ಸ್ ವೈ ವಿ ಗಾಟ್ ದಿಸ್ ಟೆಕ್ನಾಲಜಿ ರೆವಲ್ಯೂಷನ್. ಇವತ್ತೆಲ್ಲರೂ ಬಿಜೆಪಿ ಅವರು ಹೊಗಳ್ತಾ ಇದ್ರಲ್ಲ ಅಧ್ಯಕ್ಷರೇ, ಬಹಳ ಸಂತೋಷ ಆಯ್ತು. ಕೊನೆಗಾನೋ ಒಪ್ಕೊಂಡ್ರು ಕಾಂಗ್ರೆಸ್ ಅವರು. ಇವತ್ತು ಕರ್ನಾಟಕದಲ್ಲಿ ಒಂದು ತಂತ್ರಜ್ಞಾನ ಕ್ರಾಂತಿ ತಂದು ಇಡೀ ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ ಅಂತ. ವಿ ಆರ್ ದ 4th largest technology cluster in the world, it is true, but we are also the largest cyber crime hub. Pros and cons of technology sir, ತಾವು ಹೇಳಿದ್ರಲ್ಲ, ಪ್ರೋಸು ಇರುತ್ತೆ, ಕಾನ್ಸು ಇರುತ್ತೆ. ನಾವು ಒಳ್ಳೇದಕ್ಕೆ ತಂದಿದ್ವಿ, ಹಿಂಗೆ ದುರುಪಯೋಗ ಆಗ್ತಾವಂತ ನಮ್ಗೇನ್ ಗೊತ್ತಿತ್ತು? ಅಥವಾ ಹಿಂಗ್ ದುರುಪಯೋಗ ಮಾಡ್ತೀರಾ ಅಂತ ಯಾರಿಗೆ ಕನ್ಸು ಬಿದ್ದಿತ್ತು? ಈಗ ನೀವ್ ಹೇಳಿದ್ರಿ ಆಮೇಲೆ, ಅಂದ್ರೆ ಈಗ ಇವ್ರ ಪ್ರಕಾರ ನಾವು ಶಿಲಾಯುಗಕ್ಕೆ ಹೋಗ್ತಾ ಇದ್ರೆ ಅಮೆರಿಕ, UK, ಜಪಾನ್, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಜರ್ಮನಿ, ಫ್ರಾನ್ಸ್, ಐರ್ಲೆಂಡ್, ಸ್ವೀಡನ್, ನಾರ್ವೆ ಇವರೆಲ್ಲಾನು ಶಿಲಾಯುಗದಲ್ಲಿ ಇದಾರ. ನಮ್ಗಿಂತ ತಾಂತ್ರಿಕವಾಗಿ ಮುಂದಿದ್ದಾರೆ ಜರ್ಮನ್ಸ್ ಎಲ್ಲರೂ ಕೂಡ. ಆಮೇಲೆ ಅವರು ಕೂಡ EVM ಪ್ರಯೋಗ ಮಾಡಿದ್ರು. ಯಾರು ಕೂಡ ವಿತೌಟ್ ಮಿಷಿನ್ ಬೇಸ್ಡ್ ವೋಟಿಂಗ್ ಮಾಡಿಬಿಟ್ಟೆ ಅದರಲ್ಲಿ ನ್ಯೂನ್ಯತೆಗಳು ಇದೆ ಅಂದ್ಬಿಟ್ಟೆ ಅವರು ಮತ್ತೆ ಬ್ಯಾಲೆಟ್ ಪೇಪರ್ಸಿಗೆ ಹೋಗಿದ್ದಾರೆ. ದೇ ಆಲ್ಸೋ ಟ್ರೈಡ್. In fact, the Federal Constitutional Court of Germany ruled in 2009 that electronic voting systems must be publicly verifiable, reinforcing importance of transparent paper-based voting systems. They could not prove that it was transparent. ಯಾರು ದ ಟೆಕ್ನಾಲಜಿಸ್ಟ್ ಯಾರಿದ್ರು, ಟೆಕ್ನೋಕ್ರಾಟ್ಸ್ ಯಾರಿದ್ರು, ದೇ ಕುಡ್ ನಾಟ್ ಪ್ರೂವ್.
ಹೌದು, ನೀವು ಹೇಳ್ತಾ ಇದ್ರಿ IT ಮಿನಿಸ್ಟರ್ ತರಬಾರ್ದು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.